ಜೈಲ್ ಅಂದ್ರೆ ಹಾಗಿರುತ್ತೆ ಹೀಗಿರುತ್ತೆ ಅನ್ನುವ ಕಲ್ಪನೆ ಇತ್ತು ನಮಗೆ. ಆದರೆ ಜೈಲ್ ಹೀಗಿರುತ್ತಾ ಅನ್ನುವ ಕಲ್ಪನೆಯನ್ನು ಕೊಟ್ಟಿದ್ದು ನಿನ್ನೆ ದರ್ಶನ್ ಅವರ ಫೋಟೋ. ದುಡ್ಡು ಕೊಟ್ಟರೆ ಏನು ಬೇಕಾದರೂ ಸಿಗುತ್ತೆ ಈ ಪರಪ್ಪನ ಅಗ್ರಹಾರ ಅನ್ನುವ ರೆಸಾರ್ಟ್ನಲ್ಲಿ. ಹೆಸರಿಗೆ ಮಾತ್ರ ಶಿಕ್ಷೆ, ಹೆಸರಿಗೆ ಮಾತ್ರ ಜೈಲು, ಹೆಸರಿಗೆ ಮಾತ್ರ ಸೆಂಟ್ರಲ್ ಜೈಲು. ಆದರೆ ಏನೂ ಇಲ್ಲ ರೀ, ಅಲ್ಲಿ ಏನೂ ಇಲ್ಲ, ಎಲ್ಲವೂ ಅಲ್ಲಿ ಸಿಕ್ಕೇ ಸಿಗುತ್ತೆ. ಸೆಂಟ್ರಲ್ ಜೈಲಲ್ಲಿರೋದು ಆರೋಪಿಗಳ ಅಥವಾ ಗೆಸ್ಟ್ಗಳ? ಆರಾಮಾಗಿ ಲಾನ್ ಮೇಲೆ ಕುರ್ಚಿ ಹಾಕೊಂಡು ಕೂತ್ಕೊಂಡು ಕೈದಿಗಳು ಒಂದೇ ಆರೋಪಿಗಳು ಒಂದೇ ಅನ್ನೋ ರೀತಿಯಲ್ಲಿ VIP ಟ್ರೀಟ್ಮೆಂಟ್ ಸಿಗ್ತಾ ಇದೆ. ಸೆಲೆಬ್ರಿಟಿ ರೌಡಿ ದರ್ಶನ್ ಜೊತೆಗೆ ನಟೋರಿಯಸ್ ರೌಡಿಗಳು ಹರಟೆ ಹೊಡಿತಾರೆ ಜೈಲೊಳಗೆ. ಏನ್ ಬೇಕು ಎಲ್ಲವನ್ನ ಹಣ ಕೊಟ್ರೆ ಅದು ಜೈಲು ಅಂತಾನೆ ಅನ್ನಿಸ್ಬಾರ್ದು. ಬಿಗ್ ಬಾಸ್ ಮನೆ ತರ ಕಾಣಿಸ್ಬೇಕು. ಕೈಯಲ್ಲಿ ಮೊಬೈಲ್ ಒಂದು ಅದೂ ಇದೆ. ಇಷ್ಟೆಲ್ಲ ಜೈಲಿನ ಕರ್ಮಕಾಂಡ ಬಯಲಾಗಿದೆ. ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ ಗೃಹ ಸಚಿವರೇ? ಇಷ್ಟೆಲ್ಲ ಆದಮೇಲೆ ಏನು ಕ್ರಮ? ಇದೇನು ಹೊಸತಾ? ಕಿಲ್ಲಿಂಗ್ ಸ್ಟಾರ್ ದರ್ಶನ್ಗೆ ರೆಡ್ ಕಾರ್ಪೆಟ್ ಹಾಕೊಂಡು ಒಳಗಡೆ ಬಹಳ ಆರಾಮಾಗಿ ನಾವಿಲ್ಲಿ ಕೂತ್ಕೊಂಡು ದರ್ಶನ್ ಊಟ ಇಲ್ವಂತೆ, 10 kg ಸಣ್ಣ ಆದ್ರಂತೆ, ದರ್ಶನ್ ಒಂದು ಕಡೆ ಕೂತಲ್ಲಿಂದ ಎದ್ದೇಳೋದಿಲ್ವಂತೆ, ಪುಸ್ತಕ ಓದೋದಂತೆ. ಇವರು ವಿಡಿಯೋ ಕಾಲ್ ಮಾಡ್ಕೊಂಡು ಆರಾಮಾಗಿದ್ದಾರೆ. ಲಾನಲ್ಲಿ ಚೇರ್ ಹಾಕೊಂಡು ಒಂದು ಕೈಯಲ್ಲಿ ಕಾಫಿನೋ ಟೀನೋ ಹಾಲೋ ಬೂಸ್ಟೋ ಬಾದಾಮೋ ಯಾರು ಗೊತ್ತು, ಇನ್ನೊಂದು ಕೈಯಲ್ಲಿ ಸಿಗರೇಟು. ಶೂಟಿಂಗ್ ಸೆಟ್ಟಲ್ಲಿ ಕೂತಂಗಿಲ್ವಾ 4 ಜನ ಕುಶಲೋಪರಿ ಮಾತಾಡಿಕೊಂಡು? ಜೈಲು ಅಂತಂದರೆ ನರಕ, ಜೈಲು, ಅಯ್ಯೋ ಜೈಲು ಶಿಕ್ಷೆ ಬೇಡಪ್ಪ ಅಂತೆಲ್ಲ ಹೇಳೋದು ಕೇಳಿಸ್ಕೊಂಡ್ರೆ ಇಲ್ಲಿ ಆಗೋದಕ್ಕೂ ಅವ್ರು ಹೇಳೋದಕ್ಕೂ ಸಂಬಂಧನೇ ಇಲ್ಲ. ಜೈಲಧಿಕಾರಿಗಳು ಊಟವನ್ನು ಬೇಡ ಅಂತಂದ್ರಂತೆ, ದರ್ಶನ್ ಮತ್ತೆ ಬೇಜಾರು ಮಾಡ್ಕೊಂಡ್ರಂತೆ. ಈಗ ಹೈಕೋರ್ಟಲ್ಲೂ ಊಟ ಸಿಕ್ಕಿಲ್ವಂತೆ. ಯಾವ ಊಟ? ಕಪ್ಪಲ್ಲಿ, ಅದು ಲೋಟ ಅಲ್ಲ ಕಪ್ಪು. ಆ ಕಪ್ಪಲ್ಲಿ ಅವ್ರಿಗೆ ಹಾಲು ಕಾಫಿನೋ ಟೀನೋ ಏನೋ ಕೊಟ್ಟು ಅವ್ರಿಗೆ ಬೇಕಾಗಿರೋ ಸಿಗರೇಟ್ ಕೊಟ್ಟಿದ್ದಾರೆ. ಊಟಕ್ಕೋಸ್ಕರ ದರ್ಶನ್ ಇಲ್ಲಿ ಹೈಕೋರ್ಟಲ್ಲಿ ಅರ್ಜಿ ಹಾಕೊಳ್ಳೋದಂತೆ. ಬಿರಿಯಾನಿನೇ ಬಂದಿರುತ್ತೆ ಅಲ್ಲಿ, ಬಿರಿಯಾನಿನೇ ಬಂದಿರುತ್ತೆ. ಇದೇನು ಹೊಸದಲ್ಲ. ಆಯ್ತು, ಇದೇನು ದರ್ಶನ್ ಕೇಸಲ್ಲಿ ಮಾತ್ರನಾ? ಜೈಲಲ್ಲಿ ಕುತ್ಕೊಂಡು ವಿಡಿಯೋ ಕಾಲ್ ಮಾಡಿರುವ, ಜೈಲಲ್ಲಿ ಕುತ್ಕೊಂಡು ಬರ್ಡೇ ಸೆಲೆಬ್ರೇಟ್ ಮಾಡಿರುವ, ಜೈಲಲ್ಲಿ TV ನೋಡಿರುವ ಅದೆಷ್ಟು ಜನರನ್ನು ನಾವು ನೋಡಿಲ್ಲ. ದರ್ಶನ್ ವಿಚಾರದಲ್ಲಿ ನಮ್ಮ ರಾಜ್ಯ ಸರ್ಕಾರ ಏನಾದರೂ ಒಂದು ಒಳ್ಳೆ ನಿರ್ಧಾರಗಳನ್ನು ಕೈಗೊಂಡಿದೆ. ದರ್ಶನ್ಗೆ ರಾಜಾತಿಥ್ಯ ಸಿಗದೇ ಇರೋ ಹಾಗೆ, ಸಾಮಾನ್ಯ ಕೈದಿಗಳು ಹೇಗಿರ್ತಾರೆ ಹಾಗೆ ಇರೋ ಹಾಗೆ ಏನಾದರೂ ಮಾಡಿದೆ ಅಂತೆಲ್ಲ ನಾವು ಅನ್ಕೊಂಡಿದ್ರೆ, ಪರಪ್ಪನ ಅಗ್ರಹಾರ ಜೈಲಲ್ಲಿ ನಟ ದರ್ಶನ್ಗೆ ರಾಜಾತಿಥ್ಯ. ಈಗ ಇದು ಮಾನ್ಯ ಗೃಹ ಸಚಿವರಿಗೆ ಪೀಕಲಾಟ ಆಯಿತು. ಸಂಪುಟ ಸಹೋದ್ಯೋಗಿಗಳ ಒತ್ತಡಕ್ಕೆ ಪರಮೇಶ್ವರ್ ಮಣದೆ ಬಿಟ್ರ? ಹಿರಿಯ ಅಧಿಕಾರಿಗಳ ಸೂಚನೆ ಏನಾದರೂ ಸಿಕ್ತಾ ದರ್ಶನ್ಗೆ VIP ಟ್ರೀಟ್ಮೆಂಟ್ ಕೊಡೋದಕ್ಕೆ? ಅಥವಾ ಇವರ ಸಂಪುಟದ ಸದಸ್ಯರೇ ಇದ್ರಲ್ಲ, ದರ್ಶನನ್ನ ಹೊರಗಡೆ ತರಬೇಕು ಅಂತ ಹೇಳಿ ಶತಾಯಗತಾಯ ಪ್ರಯತ್ನ ಮಾಡ್ತಾ ಇದ್ದಂಥ ಸಚಿವರು, ಶಾಸಕರು, ಅವರು ಒತ್ತಡಕ್ಕೆ ಮಣಿದ್ರ? ಗೃಹ ಸಚಿವರು, ಗೃಹ ಇಲಾಖೆಯ ಅಧೀನದಲ್ಲೇ ಬಂಧಿಖಾನೆ ಬರುತ್ತೆ. ಕೊಲೆ ಮಾಡಿ ಜೈಲು ಸೇರಿರುವಂಥ ವ್ಯಕ್ತಿ ಬಿಂದಾಸ್ ಆಗಿ ವಿಡಿಯೋ ಕಾಲ್ ಮಾಡಿಕೊಂಡು ಊಟ ಆಯ್ತಾ, ತಿಂಡಿ ಆಯ್ತಾ, ಆರಾಮ, ಟಾಟಾ ಬಾಯ್ ಬಾಯ್, ಕಾಫಿ ಸಿಗರೇಟು, ಕುರ್ಚಿ, 4 ಜನ ಪಟಾಲಾಮ್ಗಳು, ಸುತ್ತಮುತ್ತ ಕೂರೋದಕ್ಕೆ ವ್ಯವಸ್ಥೆ. ನಾಚಿಕೆ ಆಗಬೇಕು. ಇಂಥ ವ್ಯವಸ್ಥೆಗಳಿದ್ರೆ ಭಾರತ ರಾಮರಾಜ್ಯ ಆಗತ್ತೆ ಅತಿ ಶೀಘ್ರದಲ್ಲಿ. ಇಲ್ಲಿ ಕೊಲೆ ಮಾಡೋದು, ಅಲ್ಲಿ ಹೋಗಿ ಒಳಗಡೆ ಆರಾಮಾಗಿ ಅವ್ರಿಗೆ ಬೇಕಾಗಿರೋ ರೀತಿಯಲ್ಲಿ ಒಂದು ಫೋಟೋ ಹೊರಗಡೆ ಬಂತು ಮೊದಲಿಗೆ. ಅದಾದ ಮೇಲೆ ಮತ್ತೊಂದು ವಿಡಿಯೋ ಹೊರಗಡೆ ಬರುತ್ತೆ. ಫೋಟೋದಲ್ಲಿ ಕೂತ್ಕೊಂಡಿರೋದು, ಈಗ ವಿಡಿಯೋ ಹೊರಗಡೆ ಬರೋದು. ಗೃಹ ಇಲಾಖೆ ಮೇಲೆ ಗರಂ ಆಗಿದ್ದಾರೆ. ಪೊಲೀಸ್ ಇಲಾಖೆಯ ಮೇಲೇನೆ ಅನುಮಾನ ಈಗ ವ್ಯಕ್ತ ಆಗ್ತಾ ಇರೋದು. VIPಗೊಂದು ಕಾನೂನು, ಜನಸಾಮಾನ್ಯನಿಗೊಂದು ಕಾನೂನಾ? ಸಾಮಾನ್ಯ ಕೈದಿಗಳಿಗೆ ನೀಡುವಂಥ ಟ್ರೀಟ್ಮೆಂಟನ್ನ ದರ್ಶನ್ಗೆ ಯಾಕೆ ಕೊಡೋದಿಲ್ಲ? ಅಥವಾ ಸಿನಿಮಾಗೆ ಸೀಮಿತನ? ಜಲ್ಲಿ ಹೊಡ್ಸೋದು, ಟೀ ಸಿಗರೇಟ್ ಜೊತೆಗೆ ಪಾನಗೋಷ್ಠಿಯೂ ಮಾಡಿರೋ ಶಂಕೆ ಇದೆ. ಫೋಟೋ ವೈರಲ್ನಿಂದ ಪರಮೇಶ್ವರ್ ಅವರಿಗೆ ತೀವ್ರ ಮುಜುಗರ ಉಂಟಾಗ್ತಾ ಇದೆ. ಜೈಲು ಸಿಬ್ಬಂದಿ ವಿರುದ್ಧ ಕ್ರಮ ಕೈಗೊಳ್ಳಲೇಬೇಕಾದಂಥ ಅನಿವಾರ್ಯತೆ ಈಗ ಮಾನ್ಯ ಗೃಹ ಸಚಿವರಿಗೆ ಸೃಷ್ಟಿಯಾಗಿದೆ. ನೈತಿಕತೆ, ರಾಜಕೀಯ ಜೀವನದ ಕಪ್ಪು ಚುಕ್ಕೆಗೆ ಅದೆಲ್ಲ ಬರೋ ಆತಂಕ ಈಗ ಪರಮೇಶ್ವರ್ ಅವರು ಕಾಡ್ತಿದೆ. ಒಂದು ಪ್ರಕರಣ. ಹಾಗಾದ್ರೆ ಪರಮೇಶ್ವರ್ ಏನು ಮಾಡ್ತಾರೆ? ಜೈಲರ್ ವಿರುದ್ಧ ಏನಾದರೂ ಖಡಕ್ಕಾದ ಆದೇಶವನ್ನು ಹೊರಡಿಸ್ತಾರಾ? ನೋಡಿ, ಇದು ಒಂದು, ಆ ಫೋಟೋ ವೈರಲ್ ಆಗಿರೋದು ಒಂದು. ಇನ್ನೊಂದು, ಈ ಫೋಟೋ ತೆಗೆದಿರೋದು ಯಾರು? ಈ ಫೋಟೋ ತೆಗೆದಿರುವ ವ್ಯಕ್ತಿಯ ಕೈಗೆ ಫೋನ್ ಹೆಂಗೆ ಬಂತು? ಇಲ್ಲಿ ಹೊರಗಡೆ ಅವ್ರು ಜೈಲಲ್ಲಿ ಹೊರಗಡೆ ಕೂತಿರೋದನ್ನು ಒಳಗಡೆ ಇರೋನೊಬ್ಬ ಫೋಟೋ ತೆಗಿತಾನೆ ಅಂತಂದರೆ ಯಾರ್ಯಾರಿಗೆಲ್ಲ ಸವಲತ್ತು? ಎಷ್ಟು ಜನಕ್ಕೆ ಸವಲತ್ತು? ದುಡ್ಡಿದೆ ಅಂತಂದರೆ ನೀನು ಕೊಲೆ ಅಲ್ಲ, ಏನು ಬೇಕಾದರೂ ಮಾಡ್ಬೋದು. ಜೈಲಿಗೆ ಹೋಗ್ಬೋದು, ಆರಾಮಾಗಿ ಅಲ್ಲಿ ಟ್ರೀಟ್ಮೆಂಟ್ ಸಿಗುತ್ತೆ, ಆರಾಮಾಗಿ VIP ರೆಡ್ ಕಾರ್ಪೆಟ್ ಹಾಸ್ಕೊಂಡು ಫೋನ್ ಮಾಡಿಕೊಂಡು ವಿಡಿಯೋ ಕಾಲ್ ಮಾಡಿಕೊಂಡು. ಯಾವ ಜೈಲು? ಅದೇ ಸಾಮಾನ್ಯ ಖೈದಿ ಆದರೆ ಅವನ ಹತ್ರ ದುಡ್ಡಿಲ್ಲ ಅಂತಂದರೆ
ಅವನ ಜೀವನನೇ ಬೇರೆ. ಅವನಿಗೆ ಏನೇನು ಟ್ರೀಟ್ಮೆಂಟು